ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಸೊ ನಿನ್ನೆ ದಿನ ತುಂಬ ಮಾತನಾಡ್ಬಿಟ್ಟಿದ್ದೀವಿ ಕ್ಲಾಸ್ ಬಗ್ಗೆ ಮತ್ತು ನಮ್ಮ ಚಾನಲ್ ಬಗ್ಗೆ. ತುಂಬ ಸ್ಪೀಚನ್ನು ಕೊಟ್ಟಾಗಿದೆ, ತುಂಬ ಮಾತಾಡಿದ್ದೀವಿ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ಜಾಸ್ತಿ ಮಾತಾಡ್ದೇನೆ ನೇರವಾಗಿ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್, ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇನಂತ ಹೇಳಿದರೆ, ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದೇ ದಿನದಲ್ಲಿ 120+ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತು 350+ ವ್ಯೂಸ್ ಕೂಡ ಆಗಿದೆ. ಸೊ ಇದೇ ಥರ ಮುಂದೆ ಬರ್ತಕ್ಕಂಥ ನನ್ನ ಎಲ್ಲ ವಿಡಿಯೋಗಳಿಗೂ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸೊ ನೌನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೌನ್ನ ಡೆಫಿನೇಷನ್ ಏನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ಗಳನ್ನ ಸ್ವಲ್ಪ ಮಾಹಿತಿ ಅಂದ್ರೆ ಬೇಸಿಕ್ ನಾಲೆಜ್ ಅನ್ನ ತಿಳ್ಕೊಂಡು ಮುಂದಿನ ಭಾಗವನ್ನ ಅಧ್ಯಯನ ಮಾಡೋಣ. ಸೊ ಬೇಸಿಕ್ ಅಂತ ಬಂದಾಗ ಅದ್ರ ಡೆಫಿನೇಷನ್ ಅನ್ನ ನಮ್ಗೆ ಗೊತ್ತಿರಬೇಕು. ನೌನ್ ಅಂತ ಹೇಳಿದ್ರೆ, ನೌನ್ ಈಸ್ ಅ ವರ್ಡ್ ಯೂಸ್ ಟು ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಅಂಡ್ ಎನಿಮಲ್ಸ್ ಅಂತ ಹೇಳ್ತೀವಿ. ಎಲ್ಲಾ ಹೈಸ್ಕೂಲ್ ಅಲ್ಲಾಗ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಾಗ್ಲಿ ಕಲ್ತ್ ಬಂದಿರುವಂತದ್ದೇ. ಸೊ ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಪರ್ಸನ್ಗೆ ಬಂದಾಗ ರಾಜು, ಸುಮಾ, ಸ್ಯಾಮುವಲ್, ಕಾವೇರಿ ಅಂತ ತಗೊಂಡಿದೀವಿ. ಪ್ಲೇಸ್ ಅಂತ ಬಂದಾಗ ಡೆಲ್ಲಿ, ಬೆಂಗಳೂರು, ಗದಗ್, ಹುಬ್ಬಳ್ಳಿ ಅಂತ ತಗೊಂಡಿದೀವಿ. ಆಮೇಲೆ ಥಿಂಗ್ಸ್ ಅಂತ ಬಂದಾಗ ಅಂದ್ರೆ ವಸ್ತುಗಳಂತ ಬಂದಾಗ ಚೇರ್, ಫೋನ್, ಬುಕ್ ಮತ್ತೆ ಟಿವಿ ಅಥವಾ ಟೆಲಿವಿಷನ್. ಅನಿಮಲ್ಸ್ ಅಂತ ಬಂದಾಗ ಟೈಗರ್, ಲಯನ್, ಎಲಿಫೆಂಟ್, ರ್ಯಾಟ್, ಕ್ಯಾಟ್. ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನೌನ್ ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇದಷ್ಟೇನಾ ಅಥವಾ ಇದೇ ಅಷ್ಟೇ ಎಕ್ಸಾಮ್ಗೆ ಬರುತ್ತಾ, ಅಥವಾ ಈ ಎಕ್ಸಾಮ್ ಅಲ್ಲಿ ವಾಟ್ ಈಸ್ ದ ಮೀನ್ ಬೈ ನೌನ್ ಅಂತ ಕೇಳ್ತಾರ ಅಥವಾ ವಾಟ್ ಈಸ್ ದ ಮೀನ್ ಬೈ ಪ್ರನೌನ್ ಅಂತ ಕೇಳ್ತಾರ? ನೋ, ಹೈಲಿ ಇಂಪಾಸಿಬಲ್. ಈ ರೀತಿ ಡೆಫಿನೇಷನ್ ಅನ್ನ ಯಾವ ಎಕ್ಸಾಮ್ ಅಲ್ಲೂ ಕೂಡ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ ಉದಾಹರಣೆಗಳೇ ಇಲ್ಲ. ಸೊ ಈ ರೀತಿಯಾದಂತಹ ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ಗಳನ್ನು ಕೂಡ ಅವ್ರು ಕೇಳೋದಿಲ್ಲ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಬೇಸಿಕ್, ಇದು ಫೌಂಡೇಶನ್ ಅಂತ ಹೇಳ್ತೀವಲ್ವಾ, ಫೌಂಡೇಶನ್. ನೌನ್ ಅನ್ನ ಅಧ್ಯಯನ ಮಾಡಬೇಕಿದ್ರೆ ಇದು ಫೌಂಡೇಶನ್ ಆಗಿರೋದ್ರಿಂದ ಇದನ್ನ ನಾವು ಸ್ವಲ್ಪ ತಿಳ್ಕೊಬೇಕಾದಂತ ಅವಶ್ಯಕತೆ ಇತ್ತು. ಬಟ್ ಇವಾಗ ಈ ನೌನ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದಷ್ಟು ಟ್ರಿಕ್ಸ್ ಇದೆ. ಸೊ ನೌನ್ ಅನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು? ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ನೇಮಿಂಗ್ ವರ್ಡ್ ಅಂತ ನಮ್ಗೆ ಗೊತ್ತಿದೆ. ನೇಮಿಂಗ್ ವರ್ಡ್ ಇಸ್ಕೊಲ್ ಟು ನೌನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಯಾವುದೇ ಒಂದು ವಸ್ತುವಿಗೆ ಅಥವಾ ಈಗ ಡೆಫಿನೇಷನ್ ನೋಡಿದ್ವಲ್ಲ, ಅದೆಲ್ಲದಕ್ಕೂ ನಾವು ಹೆಸರನ್ನ ಕೊಟ್ಟಿವಿ ಅಂದ್ರೆ ಅದು ನಾಮಪದ ಅಥವಾ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಇದಷ್ಟೇನ ಅಲ್ಲ, ಇದಕ್ಕಿಂತ ತುಂಬಾ ಈಸಿ ವೇನು ಇದೆ. ಏನಂತ ಹೇಳಿದ್ರೆ, ಆರ್ಟಿಕಲ್ ಪ್ಲಸ್ ವರ್ಡ್ ಇಸ್ಕೊಲ್ ಟು ನೌನ್. ಯಾವುದೇ ಒಂದು ಶಬ್ದದ ಹಿಂದ್ಗಡೆ ಆರ್ಟಿಕಲ್ಸ್ ಅನ್ನ ಬಳಸಿದ್ರೆ ಆ ಶಬ್ದ ಯಾವಾಗ್ಲೂ ಏನಾಗಿರುತ್ತೆ? ನೌನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ನೋಡೋದಾದ್ರೆ, ನಾನಿಲ್ಲಿ ಗರ್ಲ್ ಅಂತ ಬರೆದಿದ್ದೀನಿ. ಗರ್ಲ್ ಅಂತ ಹೇಳಿದ್ರೆ ಇದು ನೌನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇದನ್ನೇ ನಾನು ಯಾವ ರೀತಿ ಬರಿತೀನಿ ಅಂತ ಹೇಳಿದ್ರೆ, ಅ ಗರ್ಲ್ ಅಂತ ಬರಿತೀನಿ. ಸೊ ಇಲ್ಲಿ ಅ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಆರ್ಟಿಕಲ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ, ಇದು ನೌನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಏನಂತ ಹೇಳಿದ್ರೆ, ಯಾವುದೇ ಒಂದು ಶಬ್ದದ ಹಿಂದ್ಗಡೆ ಆರ್ಟಿಕಲ್, ಇದು ಆರ್ಟಿಕಲ್ ಏನು ಆಗಿರ್ಬೋದು, ಆನು ಆಗಿರ್ಬೋದು ಅಥವಾ ದ ಕೂಡ ಆಗಿರ್ಬೋದು. ಈ ಮೂರಲ್ಲಿ ಯಾವುದೇ ಆರ್ಟಿಕಲ್ ನ ಬಳಸಿ ಮುಂದೆ ಒಂದು ಶಬ್ದ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದಷ್ಟೇ ಅಲ್ಲದೆ ಇನ್ನೂ ಒಂದು ವೇ ಇದೆ ನೌನ್ ಅನ್ನ ಐಡೆಂಟಿಫೈ ಮಾಡೋಕೆ. ಅದ್ಯಾವ್ದಂತ ಹೇಳಿದ್ರೆ, ವರ್ಡ್ಸ್ ಅಥವಾ ವರ್ಡ್ ಪ್ಲಸ್ ಎಸ್ ಆರ್ ಇಎಸ್ ಇಸ್ ಈಕ್ವಲ್ ಟು ಪ್ಲೂರಲ್ ಇಸ್ ಈಕ್ವಲ್ ಟು ನೌನ್. ಏನಂತ ಹೇಳಿದ್ರೆ, ಯಾವುದೇ ಒಂದು ಶಬ್ದವನ್ನ, ಯಾವುದೇ ಒಂದು ವರ್ಡ್ ಆಗಿ ನಾವು ಎಸ್ ಆರ್ ಇ ಎಸ್ ಅನ್ನ ಆಡ್ ಮಾಡಿದಾಗ ಆ ವರ್ಡ್ ಏನಾಗಬೇಕು? ಪ್ಲೂರಲ್ ಆಗ್ಬೇಕು. ಪ್ಲೂರಲ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ನೌನ್. ಇನ್ನೊಂದ್ಸಾರಿ ರಿಪೀಟ್ ಮಾಡ್ತೀನಿ, ಯಾವುದೇ ಒಂದು ಶಬ್ದಕ್ಕೆ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡಿದಾಗ ಆ ವರ್ಡ್ ಪ್ಲೂರಲ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿಬಹುದು? ನೌನ್ ಅಂತ ಹೇಳಿ ಕರಿಬಹುದು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನೇಮಿಂಗ್ ವರ್ಡ್. ನೌನ್ ಅಂದ್ರೆ ನೇಮಿಂಗ್ ವರ್ಡ್. ಅದನ್ನ ಇನ್ನೂ ಒಂದು ವೇದಿಂದ ನಾವು ಐಡೆಂಟಿಫೈ ಮಾಡೋದಾದ್ರೆ, ಆರ್ಟಿಕಲ್ ಬಂದು ಮುಂದ್ಗಡೆ ಒಂದು ಶಬ್ದ ಬಂದಿದ್ರೆ ಅದು ನೌನ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇದನ್ನ ತುಂಬಾ
ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಒಂದಷ್ಟು ಶಬ್ದಗಳು ವರ್ಬ್ ಅನ್ನ ಸೂಚಿಸುವಂತ ಶಬ್ದಗಳ ಹಿಂದ್ಗಡೆನೆ ಆರ್ಟಿಕಲ್ ಬಂದಿರುತ್ತೆ. ಅವಾಗ ಅದು ವರ್ಬ್ ಆಗಿ ಕೆಲಸ ಮಾಡ್ತಿರೋದಿಲ್ಲ. ಅದ್ರ ಹಿಂದ್ಗಡೆ ಬಂದಿರತಕ್ಕಂತ ಆರ್ಟಿಕಲ್ ಅನ್ನ ನೋಡಿದ್ರೆ ಅದು ನೌನ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಟ್ರಿಕ್ ಅನ್ನ ನಿಮ್ಗೆ ಹೇಳ್ತಾ ಇರೋದು. ಆರ್ಟಿಕಲ್ ಏನಾಗಿರ್ಬೋದು, ಎ, ಆನ್, ದ, ಈ ಮೂರಲ್ಲಿ ಯಾವುದೇ ಒಂದು ಆರ್ಟಿಕಲ್ ಬಂದು ಅದ್ರ ಮುಂದ್ಗಡೆ ವರ್ಡ್ ಬಂದಿದ್ರೆ ಅದನ್ನ ನಾವು ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನ ವರ್ಡ್ ಬಂದು ಅದಕ್ಕೆ ಎಸ್ ಅಥವಾ ಇಎಸ್ ಅನ್ನ ಆಡ್ ಮಾಡಿದಾಗ ಅದು ಪ್ಲೂರಲ್ ಆಗ್ತಾ ಇರ್ಬೇಕು. ಪ್ಲೂರಲ್ ಆಗ್ತಾ ಇದ್ರೆ ಅದು ನೌನ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇನ್ನೊಂದು ಸೂಕ್ಷ್ಮವಾದಂತಹ ವಿಷಯವೇನಂದ್ರೆ, ಒಂದಷ್ಟು ಶಬ್ದಗಳಿಗೆ ನಾವು ಎಸ್ ಅಥವಾ ಇಎಸ್ ಅನ್ನ ಆಡ್ ಮಾಡಿದಾಗ ಅದು ಸಿಂಗ್ಯುಲರ್ ಆಗುತ್ತೆ. ಸಿಂಗ್ಯುಲರ್ ಆದಾಗ ಅದನ್ನ ನಾವು ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವರ್ಬ್ ಗಳಿಗೆ ನಾವು ಎಸ್ ಅಥವಾ ಇಎಸ್ ಅನ್ನ ಆಡ್ ಮಾಡಿದಾಗ ಸಿಂಗ್ಯುಲರ್ ಆಗುತ್ತೆ. ಅಲ್ಲಿ ಮತ್ತು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಯಾವ ಶಬ್ದಕ್ಕೆ ಎಸ್ ಅಥವಾ ಇಎಸ್ ಆಡ್ ಮಾಡಿದ್ರೆ ಪ್ಲೂರಲ್ ಆಗ್ತಾ ಇದೆಯೋ ಅದನ್ನ ನಾವು ನೌನ್ ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸಿಂಗ್ಯುಲರ್ ಆದ್ರೆ ವರ್ಬ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಇನ್ನು ಈಸಿ ವೇ, ಇದೆಲ್ಲ ತುಂಬಾ ಲೆಂದಿ ಕಾನ್ಸೆಪ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಈಸಿ ವೇ ಅಂತ ಹೇಳಿದ್ರೆ, ವಾಟ್ ಎವರ್ ವಿ ಕ್ಯಾನ್ ಸಿ, ವಾಟ್ ಎವರ್ ವಿ ಕ್ಯಾನ್ ಟಚ್, ವಾಟ್ ಎವರ್ ವಿ ಕ್ಯಾನ್ ಫೀಲ್, ಅದೆಲ್ಲವೂ ಕೂಡ ನೌನ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ನಾವು ಏನನ್ನ ನೋಡ್ತೀವಿ, ಏನನ್ನ ಟಚ್ ಮಾಡ್ತೀವಿ, ಏನನ್ನ ನಾವು ಮೆಹಸೂಸ್ ಅಂದ್ರೆ ಫೀಲ್ ಮಾಡ್ಕೊಳ್ತೀವಲ್ವಾ, ಸೊ ಅದೆಲ್ಲವೂ ಕೂಡ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದಷ್ಟು ಮೇನ್ ಆದಂತಹ ಟ್ರಿಕ್ ಆಗಿತ್ತು. ಇನ್ನು ನೌನ್ ಅಲ್ಲಿ ಭಾಗಗಳನ್ನ ನಾವು ಡಿಸ್ಕಸ್ ಮಾಡೋಣ. ಕೈಂಡ್ಸ್ ಆಫ್ ನೌನ್ ಅಂತ ಬಂದಾಗ ವಿ ಹ್ಯಾವ್ 7 ಕೈಂಡ್ಸ್. 7 ಭಾಗಗಳನ್ನ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್ ಪ್ರಾಪರ್ ನೌನ್, ಸೆಕೆಂಡ್ ಒನ್ ಕಾಮನ್ ನೌನ್, ಥರ್ಡ್ ಒನ್ ಕಲೆಕ್ಟಿವ್, ಫೋರ್ತ್ ಒನ್ ಅಬ್ಸ್ಟ್ರಾಕ್ಟ್ ನೌನ್, ಫಿಫ್ತ್ ಒನ್ ಮೆಟೀರಿಯಲ್, ಅಂಡ್ ಸಿಕ್ಸ್ತ್ ಒನ್ ಕೌಂಟೇಬಲ್, ಅಂಡ್ ದ ಲಾಸ್ಟ್ ಒನ್ ಇಸ್ ಅನ್ಕೌಂಟೇಬಲ್ ನೌನ್. ಸೊ ಎಲ್ಲೂ ಕೂಡ ನಾನು ಇವ್ರದ್ದು ಡೆಫಿನೇಷನ್ ಅನ್ನ ಬರಿತಾ ಹೋಗಿಲ್ಲ, ಯಾಕಂತ ಹೇಳಿದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಆಮೇಲೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಇವ್ರದ್ದು ಡೆಫಿನೇಷನ್ ಅನ್ನ ಕೇಳಿಲ್ಲ. ಸೊ ಪ್ರಾಪರ್ ನೌನ್ ಯಾವ ವರ್ಡ್ ಗಳನ್ನ ನಾವು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಗೆ, ಒಂದು ವಸ್ತುವಿಗೆ, ಅಥವಾ ಒಂದು ಸ್ಥಳಕ್ಕೆ, ಅಥವಾ ಒಂದು ಪ್ರಾಣಿಗೆ ಆಗಿರ್ಬೋದು ಬಳಸ್ತೀವೋ ಅದೆಲ್ಲವೂ ಕೂಡ ಪ್ರಾಪರ್ ನೌನ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಪ್ರಾಪರ್ ನೌನ್ ಅಂದ್ರೆ ಕನ್ನಡದಲ್ಲಿ ಅಂಕಿತ ನಾಮ ಅಂತ ಹೇಳಿ ಕರಿಬಹುದು. ಫಾರ್ ಎಕ್ಸಾಂಪಲ್ ಕೃಷ್ಣ, ಗೀತಾ, ಧಾರವಾಡ, ಲಂಡನ್ ಎಕ್ಸೆಟ್ರಾ ತುಂಬಾ ಎಕ್ಸಾಂಪಲ್ಸ್ ಗಳನ್ನ ಬರಿಬಹುದು. ಸೊ ಈ ರೀತಿಯಾದಂತಹ ಪರ್ಟಿಕ್ಯುಲರ್ ಆಗಿ ನಾವೇ ಒಂದು ಹೆಸರನ್ನ ಕೊಟ್ಟು ಕರೆಯುವಂತಹ ಶಬ್ದಗಳನ್ನ ನಾವು ಪ್ರಾಪರ್ ನೌನ್ ಅಂತ ಹೇಳಿ ಕರಿತೀವಿ. ಇನ್ನ ಕಾಮನ್ ನೌನ್ ಅಂತ ಹೇಳಿದ್ರೆ ಬಾಯ್. ಕಾಮನ್ ನೌನ್ ಅಂದ್ರೆ ಎಲ್ಲ ಕಡೆ ಒಂದೇ ರೀತಿಯಾಗಿ ಒಂದು ವಸ್ತುವಿಗೆ ಆಗಲಿ, ಅಥವಾ ಒಂದು ವಿಷಯಕ್ಕೆ ಆಗಲಿ, ಅಥವಾ ಒಬ್ಬ ವ್ಯಕ್ತಿಗೆ ಆಗಲಿ, ವ್ಯಕ್ತಿಗಳ ಗುಂಪುಗಳಿಗೆ ಆಗಲಿ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ಸೊ ಕಾಮನ್ ನೌನ್ ಅಂತ ಬಂದಾಗ ಎಕ್ಸಾಂಪಲ್ ಬಾಯ್, ಗರ್ಲ್, ಟೀಚರ್, ಡಾಕ್ಟರ್, ಜಡ್ಜ್ ಅಂತ ಹೇಳಿ ನಾವು ಕಾಮನ್ ನೌನ್ಗೆ ಎಕ್ಸಾಂಪಲ್ ಅನ್ನ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾಪರ್ ನೌನ್ ಕೃಷ್ಣ ಅಂತ ಇದೆ, ಅದನ್ನ ನಾವು ಜೆಂಡರ್ ಅಂತ ಬಂದಾಗ ಅದು ಹುಡುಗನ್ನ ಸೂಚಿಸ್ತಾ ಇದೆ. ಸೊ ಅದಕ್ಕೆ ಹುಡುಗ ಅಂತ ಹೇಳಲಿಕ್ಕೆ ನಾವು ಬಾಯ್ ಅಂತ ಹೇಳಿ ವರ್ಡ್ ಯೂಸ್ ಮಾಡ್ತೀವಿ. ಸೊ ಆ ಬಾಯ್ ಅಂದಾಗ ಅದು ಕಾಮನ್ ನೌನ್ ಆಗುತ್ತೆ. ಅದಕ್ಕೆ ಮತ್ತೆ ಹೆಸರನ್ನ ಕೊಟ್ಟಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಅದೇ ತರ ಇಲ್ಲೂ ಕೂಡ ಗೀತಾ ಅನ್ನೋದು ಜೆಂಡರ್ ಅನ್ನು ನೋಡಿದಾಗ ಫೆಮಿನೈನ್ ಜೆಂಡರ್ ಅನ್ನ ಸೂಚಿಸುತ್ತೆ. ಫೆಮಿನೈನ್ ಜೆಂಡರ್ ಅಂತ ಹೇಳಿದ್ರೆ ಗರ್ಲ್ ಅಥವಾ ಹುಡುಗಿಯನ್ನ ಸೂಚಿಸುವಂತ ಶಬ್ದ ಆಗಿರೋದ್ರಿಂದ ಗರ್ಲ್ ಅನ್ನೋ ಶಬ್ದ ಏನಾಗುತ್ತೆ, ನಮ್ದು ಕಾಮನ್ ನೌನ್ ಆಗುತ್ತೆ. ಸೊ ಟೀಚರ್ ಅಂತ ಹೇಳಿದ್ರೆ ನಾನು ಇಂಗ್ಲಿಷ್ ಕಲಿಸುವ ಟೀಚರು ಟೀಚರೇ, ಕನ್ನಡ ಕಲಿಸುವ ಟೀಚರು ಟೀಚರೇ, ಅದೇ ತರ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕಲಿಸುವಂತಹ ಶಿಕ್ಷಕರಿಗೆ ನಾವು ಟೀಚರ್ಸ್ ಅಂತ ಹೇಳಿ ಕರಿತೀವಲ್ವಾ. ಸೊ ಅದು ಕಾಮನ್ ನೌನ್ ಆಗಿ ಯೂಸ್ ಆಗುತ್ತೆ. ಸೊ ಡಾಕ್ಟರ್ ಅಂತ ಹೇಳಿದ್ರೆ ನಮ್ಮೂರಲ್ಲೂ ಕೂಡ ಡಾಕ್ಟರ್ ಇರ್ತಾರೆ, ಬೇರೆ ಊರಲ್ಲೂ ಡಾಕ್ಟರ್ ಇರ್ತಾರೆ, ಇನ್ನು ಲಂಡನ್ ಅಲ್ಲೂ ಡಾಕ್ಟರ್ ಇರ್ತಾರೆ, ಧಾರವಾಡದಲ್ಲೂ ಡಾಕ್ಟರ್ ಇರ್ತಾರೆ. ಸೊ ಅವ್ರೆಲ್ಲರಿಗೂ ನಾವು ಕಾಮನ್ ಆಗಿ ಕರೆಯುವಂತಹ ಶಬ್ದ ಏನಾಗಿರುತ್ತೆ, ಡಾಕ್ಟರ್ ಆಗಿರುತ್ತೆ. ಕೋರ್ಟ್ ಅಲ್ಲೂ ಜಡ್ಜ್ ಇರ್ತಾರೆ, ಹೈಕೋರ್ಟ್ ಅಲ್ಲೂ ಜಡ್ಜ್ ಇರ್ತಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲೂ ಕೂಡ ಜಡ್ಜಸ್ ಇರ್ತಾರಲ್ವಾ. ಸೊ ಅದಕ್ಕಾಗಿ ಅಲ್ಲಿಯೂ ಜಡ್ಜ್ ಅಂತ ಕರಿತೀವಿ, ಇಲ್ಲಿಯೂ ಜಡ್ಜ್ ಅಂತಾನೆ ಕರಿತೀವಿ. ಸೊ ಅದಕ್ಕಾಗಿ ಜಡ್ಜ್ ಅನ್ನೋದು ಕಾಮನ್ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಇನ್ನ ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಇರಬೇಕು, ಒಂದಷ್ಟು ವ್ಯಕ್ತಿಗಳ ಗ್ರೂಪ್ ಇರಬೇಕು. ಆ ಗ್ರೂಪಿಗೆ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಟೀಚರ್ ಅನ್ನೋದೊಂದು ವರ್ಡ್ ಇದೆ. ಸೊ ಟೀಚರ್ ಅಥವಾ ಟೀಚರ್ಸ್ ಅಂತ ಹೇಳಿದ್ರೆ ಕಾಮನ್ ನೌನ್ಗೆ ಎಕ್ಸಾಂಪಲ್ ಆಗತ್ತೆ. ಅದೇ 8 ರಿಂದ 10 ಟೀಚರ್ಸ್ ಅಥವಾ 3 ರಿಂದ 4 ಟೀಚರ್ಸ್ ಒಂದು ಗ್ರೂಪ್ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಸ್ಟಾಫ್ ಅಂತ ಹೇಳಿ ಕರಿತೀವಿ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಎಲ್ಲಾ ಸ್ಕೂಲ್ ಮತ್ತು ಕಾಲೇಜಸ್ ಗಳಲ್ಲಿ ಸ್ಟಾಫ್ ರೂಮ್ ಅಂತ ಇರುತ್ತೆ. ಸೊ ಆ ಸ್ಟಾಫ್ ರೂಮ್ ಅಂತ ಇದ್ದಾಗ ಅಲ್ಲಿ ಒಬ್ರೇ ಇಬ್ರೇ ಟೀಚರ್ಸ್ ಅಂತ ಅಲ್ಲ,
ಆ ಸ್ಕೂಲಲ್ಲಿ ಇರ್ತಕ್ಕಂಥ ಎಂಟೈರ್ ಸ್ಟಾಫಿಂಗ್ ಅಥವಾ ಟೀಚಿಂಗ್ ಫ್ಯಾಕಲ್ಟಿ ಏನಿರುತ್ತಲ್ವಾ, ಆ ಟೀಚಿಂಗ್ ಫ್ಯಾಕಲ್ಟಿ ಇರುವಂತಹ ರೂಮ್ ಅನ್ನ ನಾವು ಸ್ಟಾಫ್ ರೂಮ್ ಅಂತ ಹೇಳಿ ಕರಿತಾ ಇರ್ತೀವಿ. ಸೊ ಈ ಸ್ಟಾಫ್ ಅನ್ನೋದು ಏನಂತ ಹೇಳಿದ್ರೆ ಕಲೆಕ್ಟಿವ್ ಆಗಿರುತ್ತೆ. ಟೀಚರ್ಸ್ ಗಳ ಗ್ರೂಪಿಗೆ ಸ್ಟಾಫ್ ಅಂತ ಹೇಳಿ ಕರಿತೀವಿ. ಇನ್ನ ಡಾಕ್ಟರ್ ಅನ್ನೋದಿದೆ. ಸೊ ಡಾಕ್ಟರ್ ಅಂದ್ರೆ ನಾನು ಹೇಳಿದೆ ಕಾಮನ್ ನೌನ್ ಅಂತ. ಅದೇ 8ರಿಂದ 10 ಡಾಕ್ಟರ್ಸ್ ಇದ್ರೆ ಒಂದು ಹಾಸ್ಪಿಟಲ್ ಅಲ್ಲಿ 8ರಿಂದ 10 ಡಾಕ್ಟರ್ಸ್ ಇರ್ತಾರೆ. ಆ 8ರಿಂದ 10 ಡಾಕ್ಟರ್ಸ್ಗೆ ನಾವು ಒಂದೇ ಹೆಸರಿಂದ ಕರಿಬೇಕಾಗಿರುತ್ತೆ. ಸೊ ಒಂದೇ ಹೆಸರಿಂದ ಕರೆಯೋದಾದ್ರೆ ನಾವು ಕೌನ್ಸಿಲ್ ಅಂತ ಹೇಳಿ ಕರಿಬಹುದು. ಅಥವಾ ಈ ಕೌನ್ಸಿಲ್ ಅನ್ನ ಬಿಟ್ಟು ಇನ್ನೊಂದು ಶಬ್ದನೂ ಯೂಸ್ ಮಾಡ್ತೀವಿ, ಬ್ಯಾಟ್ರಿ ಅಂತ ಹೇಳಿ. ಬ್ಯಾಟ್ರಿ ಅಂದ್ರೆ ಸೆಲ್ ಎಲ್ಲ ಬರುತ್ತಲ್ಲ, ಆ ಬ್ಯಾಟ್ರಿ ಅಲ್ಲ. ಇಲ್ಲಿ ಡಾಕ್ಟರ್ಸ್ಗೆ ಒಂದು ಡಾಕ್ಟರ್ನ ಒಂದು ಗ್ರೂಪ್ಗೆ ಕೌನ್ಸಿಲ್ ಅಥವಾ ಬ್ಯಾಟ್ರಿ ಅಂತ ಹೇಳಿ ಕೂಡ ಕರಿತೀವಿ. ಸೊ ಜಡ್ಜ್ ಅನ್ನೋದಿದೆ ಅಲ್ವಾ, ಜಡ್ಜ್ ಅನ್ನೋದನ್ನ ಕಾಮನ್ ನೌನ್ ಅಂತ ಹೇಳಿದೆ. ಆ ಜಡ್ಜಸ್ ಇರ್ತಾರೆ ಒಂದು ನ್ಯಾಯಾಲಯದಲ್ಲಿ 8ರಿಂದ 10 ಜಡ್ಜಸ್ ಕೂಡಿ ಅಥವಾ 8ರಿಂದ 10 ನ್ಯಾಯಾಧೀಶರು ಕೂಡಿ ಒಂದು ಗ್ರೂಪ್ ಮನ್ನ ಮಾಡ್ಕೊಂಡಿರ್ತಾರಲ್ವಾ. ಸೊ ಅಂತಹ ಗ್ರೂಪಿಗೆ ನಾವೇನಂತ ಕರಿಬೇಕು, ಜ್ಯೂರಿ ಅಂತ ಹೇಳಿ ಕರಿಬೇಕು. ಸೊ ಸ್ಟಾಫ್ ಅಂದ್ರೆ ಟೀಚರ್ಸ್ ಅಥವಾ ಟೀಚಿಂಗ್ ಫ್ಯಾಕಲ್ಟಿ ಏನಿರುತ್ತಲ್ವಾ ಅದ್ರ ಗ್ರೂಪ್ಗೆ ನಾವು ಸ್ಟಾಫ್ ಅಂತ ಹೇಳಿ ಕರೆದ್ವಿ. ಡಾಕ್ಟರ್ಸ್ ಗ್ರೂಪ್ಗೆ ನಾವು ಕೌನ್ಸಿಲ್ ಅಥವಾ ಬ್ಯಾಟ್ರಿ ಅಂತ ಹೇಳಿ ಕರಿತಾ ಇದ್ದೀವಿ. ಜಡ್ಜಸ್ ಅಂತ ಬಂದಾಗ ಜ್ಯೂರಿ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಆರ್ಮಿ ಅಂತ ಇದೆ. ಆರ್ಮಿ ಅಂತ ಇದ್ದಾಗ ಇಲ್ಲಿ ಮೇಲ್ಗಡೆ ಸೋಲ್ಜರ್ ಅಂದ್ರೆ ಇಲ್ಲಿ ಬರಿಬೋದಾಗಿತ್ತು, ಬಟ್ ಪ್ಲೇಸ್ ಇಲ್ಲ. ಸೋಲ್ಜರ್ ಅಂತ ಹೇಳಿ ಕರೆದ್ರೆ ಕಾಮನ್ ನೌನ್ ಆಗತ್ತೆ. ಅದೇ ಸೋಲ್ಜರ್ಗೆ ನಾವು ಒಂದು ಸೋಲ್ಜರ್ಸ್ ಒಂದು ಗ್ರೂಪ್ ಇರುತ್ತೆ, 8ರಿಂದ 10 ಜನ ಸೋಲ್ಜರ್ಸ್ ಇರ್ತಾರ ಅಂತ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿಬಹುದು, ಆರ್ಮಿ ಅಂತ ಹೇಳಿ ಕರಿಬಹುದು. ಸೊ ಆರ್ಮಿ ಅಂದ್ರೆ ಸೋಲ್ಜರ್ಸ್ ಗಳನ್ನ ಒಳಗೊಂಡಿರುವ ಒಂದು ಗ್ರೂಪ್ ಆಗಿ ಕನ್ಸಿಡರ್ ಆಗತ್ತೆ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಟೀಮ್ ಅಂದ್ರೆ ಕಲೆಕ್ಟಿವ್ ನೌನ್ ಅಂತ ಎಕ್ಸಾಂಪಲ್ ಆಗತ್ತೆ. ಅದೇ ಟೀಮ್ ಅಲ್ಲಿ ಬರ್ತಕ್ಕಂತ ಪ್ಲೇಯರ್ಸ್ ಅಂತ ಹೇಳಿದ್ರೆ ಕಾಮನ್ ನೌನ್ಗೆ ಪ್ಲೇಯರ್ಸ್ ಅನ್ನೋದು ಕಾಮನ್ ನೌನ್ಗೆ ಎಕ್ಸಾಂಪಲ್ ಆಗತ್ತೆ. ಅದೇ ಪ್ಲೇಯರ್ಸ್ ಗೆ ನಾವು ಪರ್ಟಿಕ್ಯುಲರ್ ಆಗಿ ಹೆಸರಿಂದ ಕರಿತಾ ಇದ್ದೀವಿ ಅಂದ್ರೆ ಪ್ರಾಪರ್ ನೌನ್ ಆಗಿ ಎಕ್ಸಾಂಪಲ್ ಕ್ರಿಯೇಟ್ ಆಗತ್ತೆ. ಸೊ ಈ ಮೂರಲ್ಲೂ ಕೂಡ ಎಕ್ಸಾಮ್ಗೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಮೂರಲ್ಲೇ ಹೆಚ್ಚು ಕ್ವಶನ್ಸ್ ಗಳು ರೈಸ್ ಆಗೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾಮನ್ ನೌನ್ ಇಷ್ಟು ಎಕ್ಸಾಂಪಲ್ ರೈಸ್ ಆಗತ್ತಲ್ಲ, ಇದೆಲ್ಲ ನಾನು ಬರೆದಿರುವಂತದ್ದು ತುಂಬಾ ಈಸಿ ಆಗಿರ್ತಕ್ಕಂತಹ ಎಕ್ಸಾಂಪಲ್ಸ್ ಗಳು. ಸೊ ಕಾಮನ್ ನೌನ್ಗೆ ಎಕ್ಸಾಂಪಲ್ಸ್ ತುಂಬಾ ಇದಾವೆ. ಅಂತ ಹೆಸರುಗಳನ್ನ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳಿರೋದೇ ಇಲ್ಲ. ಸೊ ಅಂತಹ ವರ್ಡ್ ಬಂದಾಗ ಎಕ್ಸಾಮ್ ಅಲ್ಲಿ ತುಂಬಾ ಕಷ್ಟ ಆಗತ್ತೆ. ಸೊ ಇದಷ್ಟು ಕಲೆಕ್ಟಿವ್ ನೌನ್ ಆಗಿತ್ತು. ಇನ್ನು ಅಬ್ಸ್ಟ್ರಾಕ್ಟಿವ್ ನೌನ್ ಅಂತ ಬಂದಾಗ ಏರ್, ಹಾನೆಸ್ಟಿ, ಹ್ಯಾಪಿನೆಸ್ ಎಕ್ಸೆಟ್ರಾ, ಕೈಂಡ್ನೆಸ್, ನಾಲೆಜ್, ಇನ್ಫಾರ್ಮೇಶನ್ ಇವೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಯಾವ್ದು ನಮ್ಮ ಕಣ್ಣಿಗೆ ಕಾಣುವುದಿಲ್ವೋ, ಯಾವ್ದನ್ನ ನಾವು ಟಚ್ ಮಾಡಕ್ ಆಗುದಿಲ್ವೋ, ಬರೀ ನಾವು ಅನುಭವಿಸ್ತೀವಲ್ವಾ, ಫೀಲ್ ಮಾಡ್ಕೊಳ್ತೀವಲ್ವಾ. ಸೊ ಆ ಫೀಲ್ ಮಾಡ್ಕೊಳ್ತಕ್ಕಂತಹ ಎಲ್ಲಾ ಶಬ್ದಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಏರ್ ಆಗಿರ್ಬೋದು, ಹಾನೆಸ್ಟಿ, ಒಂದಷ್ಟು ಹಾನೆಸ್ಟಿ ತೋರ್ಸ್ ಅಂತ ಹೇಳಿದ್ರೆ ತೋರ್ಸಕ್ ಆಗಲ್ಲ, ಅದನ್ನ ಟಚ್ ಮಾಡಕ್ಕೂ ಆಗಲ್ಲ. ಹ್ಯಾಪಿ, ಎಷ್ಟು ಹ್ಯಾಪಿ ಆಗಿದೆ ನಾವು ಅದನ್ನ ವ್ಯಕ್ತಪಡಿಸಬಹುದೇ ವಿನಃ ಅದನ್ನ ಮುಟ್ಟೋಕಾಗ್ಲಿ ಅಥವಾ ನೋಡೋಕಾಗ್ಲಿ ಆಗುದಿಲ್ಲ. ನಾಲೆಜ್ ಅಂತ ಹೇಳಿದ್ರೆ ಒಂದಷ್ಟು ನಾಲೆಜ್ ಕೊಡ ಅಂತ ಹೇಳಿದ್ರೆ ಅದು ಕೊಡಕ್ ಆಗಲ್ಲ. ಯಾಕಂದ್ರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಮತ್ತೆ ಅದನ್ನ ನಾವು ಟಚ್ ಮಾಡಕ್ ಆಗೋದಿಲ್ಲ. ಸೊ ಅದನ್ನ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಅಂತಹ ಎಲ್ಲಾ ಫೀಲ್ ಮಾಡುವಂತಹ ಎಲ್ಲಾ ಶಬ್ದಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಇನ್ನು ಮಟೀರಿಯಲ್ ನೌನ್ ಅಂತ ಹೇಳಿದ್ರೆ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಬ್ರೌನ್ಸ್ ಆಗಿರ್ಬೋದು, ಮತ್ತೆ ಐರನ್ ಆಗಿರ್ಬೋದು, ಈ ತರ ಎಲ್ಲಾ ಬರ್ತಕ್ಕಂತಹ ಮೆಟಲ್ಸ್ ಗಳನ್ನ ನಾವು ಮಟೀರಿಯಲ್ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೌಂಟೇಬಲ್. ಕೌಂಟೇಬಲ್ ನೌನ್ಗೆ ನಾನು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ, ಕೌಂಟೇಬಲ್ ನೌನ್ ಅಂದ್ರೆ ಯಾವ ವಿಷಯವನ್ನ ಅಥವಾ ಯಾವ ವಸ್ತುಗಳನ್ನ ಅಥವಾ ಯಾವ ಒಂದು ವಿಷಯವನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವೂ ಕೂಡ ಕೌಂಟೇಬಲ್ ನೌನ್ ಅಲ್ಲಿ. ಗರ್ಲ್ ಅನ್ನೋದನ್ನ ಕೌಂಟ್ ಮಾಡಬಹುದು, ಚೇರ್ ಅನ್ನೋದನ್ನ ಕೌಂಟ್ ಮಾಡಬಹುದು. ಸೊ ಎಲ್ಲಾ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲಾ ಕಾಮನ್ ನೌನ್ ಗಳನ್ನ ನಾವು ಕೌಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬಾಯ್ ಅನ್ನ ಬಾಯ್ಸ್ ಅಂತ ಬರೀಬಹುದು, ಗರ್ಲ್ ಅನ್ನ ಗರ್ಲ್ಸ್ ಅಂತ ಬರೀಬಹುದು, ಟೀಚರ್ ಅನ್ನ ಟೀಚರ್ಸ್ ಅಂತ ಬರೀಬಹುದು, ಕೌಂಟ್ ಮಾಡಬಹುದಲ್ವಾ. ಸೊ ಡಾಕ್ಟರ್ ಅನ್ನ ಡಾಕ್ಟರ್ಸ್ ಅಂತ ಬರೀಬಹುದು. ಸೊ ಈ ರೀತಿಯಾಗಿ ಜಡ್ಜ್ ಅನ್ನ ಜಡ್ಜಸ್ ಅಂತ ಹೇಳಿ ಬರಿಬಹುದು. ಸೊ ಈ ರೀತಿಯಾಗಿ ಯಾವ್ದೆಲ್ಲ ನಾವು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವೂ ಕೂಡ ಕೌಂಟೇಬಲ್ ನೌನ್. ಇದ್ರ ಮೇಲೆ ಅಷ್ಟೊಂದು ಎಕ್ಸಾಮ್ಗೆ ಯಾವುದೇ ರೀತಿಯಾದಂತ ಕ್ವಶನ್ಸ್ ರೈಸ್ ಆದಂತ ಉದಾಹರಣೆಗಳಿಲ್ಲ. ಸೊ ಅನ್ಕೌಂಟೇಬಲ್ ನೌನ್ ಅಂತ ಬಂದಾಗ ಯಾವ್ದನ್ನ ನಾವು ಇದರ ಅಪೋಸಿಟ್ ಇದು
ಇದಕ್ಕೆ ಇದು ಅಪೋಸಿಟ್. ಯಾವ್ದನ್ನ ಕೌಂಟ್ ಮಾಡಕ್ ಬರುತ್ತೆ ಅದು ಕೌಂಟೇಬಲ್ ಆಗಿರುತ್ತೆ, ಯಾವ್ದನ್ನ ಕೌಂಟ್ ಮಾಡ್ಲಿಕ್ಕೆ ಬರುದಿಲ್ಲ ಅಥವಾ ಯಾವ್ದನ್ನ ಕೌಂಟ್ ಮಾಡ್ಲಿಕ್ಕೆ ಅಸಾಧ್ಯವಾಗಿರುತ್ತೋ ಅದು ಅನ್ಕೌಂಟೇಬಲ್ ನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೂದಲನ್ನು ನಾವು ತಲೆಯಲ್ಲಿರ್ತಕ್ಕಂಥ ಕೂದಲನ್ನು ನಾವು ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಸ್ಟಾರ್ ಅಂತ ಬಂದಾಗ ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳನ್ನು ನಾವು ಎಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ವಾಟರ್ನ ಕೂಡ ನಾವು ಕೌಂಟ್ ಮಾಡಕ್ ಆಗೋದಿಲ್ಲ. ಸೊ ಯಾವುದೇ ಲಿಕ್ವಿಡ್ ಪದಾರ್ಥಗಳು ಇರ್ತಾವಲ್ವಾ, ವಾಟರ್ ಆಗ್ಲಿ, ಆಯಿಲ್ ಆಗ್ಲಿ, ಮಿಲ್ಕ್ ಆಗ್ಲಿ, ಸೊ ಈ ರೀತಿಯಾದಂತಹ ಲಿಕ್ವಿಡ್ ಪದಾರ್ಥಗಳನ್ನು ನಾವು ಕೌಂಟ್ ಮಾಡಕ್ ಆಗಲ್ಲ. ಅದೇ ರೀತಿ ಈ ಅನ್ಕೌಂಟೇಬಲ್ಗೆ ನಾವು ಈ ಗೋಲ್ಡ್ ಅನ್ನು ಕೂಡ ತಗೋಬಹುದು. ಗೋಲ್ಡ್ಸ್ ಅಂತ ಹೇಳಕ್ ಬರಲ್ಲ, ಸಿಲ್ವರ್ಸ್ ಅಂತ ಹೇಳಕ್ ಬರಲ್ಲ, ಕಾಪರ್ಸ್ ಅಂತ ಹೇಳಕ್ ಬರಲ್ಲ. ಸೊ ಅದನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿರ್ತಕ್ಕಂತಹ ವಸ್ತುಗಳನ್ನ ಅಥವಾ ಮೆಟಲ್ ನ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ಇವುಗಳನ್ನು ಕೂಡ ನಾವು ಅನ್ಕೌಂಟೇಬಲ್ ನೌನ್ ಅಲ್ಲಿ ಹಾಕಬಹುದು. ಸೊ ಪ್ರಾಪರ್ ನೌನ್ ಅನ್ನ ಎಲ್ಲೂ ಕೂಡ ನಾವು ಆರ್ಟಿಕಲ್ ಗಳನ್ನ ಬಳಸಿ ಪ್ರಾಪರ್ ನೌನ್ ಅನ್ನ ಬರೆಯೋ ಹಾಗಿಲ್ಲ. ಸೊ ಒಂದೆರಡು ವಿಷಯಗಳನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಈ ಪ್ರಾಪರ್ ನೌನ್ ಗಳ ಹಿಂದ್ಗಡೆ ಸರ್ ಮತ್ತೆ ಆಗಲ್ಲ ಹೇಳಿದ್ರಿ ಆರ್ಟಿಕಲ್ ಬಂದು ಮತ್ತೆ ಮುಂದೊಂದು ವರ್ಡ್ ಬಂದಿತ್ತು ಅಂದ್ರೆ ಅದನ್ನ ನೌನ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರಲ್ಲ, ಮತ್ತೆ ಇದಕ್ಕೆ ಯಾಕೆ ನಾವು ಆರ್ಟಿಕಲ್ ಬಳಸೋದಿಲ್ಲ? ಎಲ್ಲಾ ನಾಮಪದಗಳಿಗೂ ಆರ್ಟಿಕಲ್ ಬಳಸಬೇಕು ಅನ್ನೋ ರೂಲ್ಸ್ ಇಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇರೋದು ಪ್ರಾಪರ್ ನೌನ್ ಅಂತ ಬಂದಾಗ ಅದ್ರ ಹಿಂದ್ಗಡೆ ಯಾವುದೇ ರೀತಿಯಾದಂತಹ ಆರ್ಟಿಕಲ್ಸ್ ಗಳನ್ನ ಬಳಸೋ ಹಾಗಿಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಪರ್ ನೌನ್ ಅಲ್ಲಿ ಫಸ್ಟ್ ಗೆ ಬರ್ತಕ್ಕಂತಹ ಎಲ್ಲಾ ಲೆಟರ್ಗಳು ಕ್ಯಾಪಿಟಲ್ ಅಲ್ಲೇ ಇರಬೇಕು. ಪ್ರಾಪರ್ ನೌನ್ ಅಲ್ಲಿ ಬರ್ತಕ್ಕಂತಹ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಅಲ್ಲೇ ಇರಬೇಕು. ಇದನ್ನ ಸ್ಮಾಲ್ ಅಲ್ಲಿ ಕೊಟ್ರೆ ಅದು ಎರರ್ ಇದೆ ಅಂತ ಅರ್ಥ. ಆಮೇಲೆ ಇದ್ರ ಹಿಂದ್ಗಡೆ ಏನಾದ್ರು ಆರ್ಟಿಕಲ್ಸ್ ಗಳನ್ನ ಕೊಟ್ರೆ ಅಲ್ಲಿ ಎರರ್ ಇದೆ ಅಂತ ಅರ್ಥ. ಸೊ ಇದು ಪ್ರಾಪರ್ ನೌನಿನ ಇನ್ಫಾರ್ಮೇಶನ್. ಇವೆರಡು ಇನ್ಫಾರ್ಮೇಶನ್ ಅನ್ನ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಇದನ್ನ ಕ್ರ್ಯಾಕ್ ಮಾಡಬಹುದು. ಏನ್ ಇನ್ಫಾರ್ಮೇಶನ್? ಪ್ರಾಪರ್ ನೌನ್ ಗಳ ಹಿಂದ್ಗಡೆ ಯಾವುದೇ ಆರ್ಟಿಕಲ್ಸ್ ಗಳನ್ನ ಬಳಸೋ ಹಾಗಿಲ್ಲ. ಆಮೇಲೆ ಪ್ರಾಪರ್ ನೌನಿನ ಮೊದಲ ಲೆಟರ್ ಏನಾಗಿರ್ಬೇಕು? ಕ್ಯಾಪಿಟಲ್ ಆಗಿರ್ಬೇಕು. ಆದ್ರೆ ಈ ವಿಷಯ ನಾನು ಏನ್ ಹೇಳ್ತಾ ಇದ್ದೀನಲ್ಲ, ಇದು 90% ಮಾತ್ರ 90% ಮಾತ್ರ ಆಗಿರುತ್ತೆ. ಯಾಕಂದ್ರೆ ಇನ್ನು 10% ಯಾಕೆ ಆ ತರ ಆಗಲ್ಲ ಅಂತ ಹೇಳಿದ್ರೆ, ಪ್ರಾಪರ್ ನೌನ್ ಅನ್ನು ಕೂಡ ನಾವು ಆರ್ಟಿಕಲ್ ಬಳಸಿ ತೋರಿಸಬಹುದು. ಪ್ರಾಪರ್ ನೌನ್ ಗಳ ಹಿಂದ್ಗಡೆಯೂ ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ಆರ್ಟಿಕಲ್ಸ್ ಗಳನ್ನ ಬಳಸಿ ಎಕ್ಸಾಂಪಲ್ಸ್ ಗಳನ್ನ ಮಾಡಬಹುದು. ಅದು ಅವಾಗ ಸರಿಯಾಗೇ ಇರುತ್ತೆ. ಸೊ ಅದು ಹೇಗೆ ಅಂತ ನಾನು ಮುಂದೆ ತೋರಿಸ್ಕೊಡ್ತೇನೆ. ಬಟ್ ನಾರ್ಮಲ್ ಆಗಿ 90% ಏನಂತ ಹೇಳಿದ್ರೆ ಪ್ರಾಪರ್ ನೌನ್ ಗಳ ಹಿಂದ್ಗಡೆ ಆರ್ಟಿಕಲ್ಸ್ ಬಳಸಬಾರದು. ಸೊ ಇದಷ್ಟು ಪ್ರಾಪರ್ ನೌನ್ ಬಗ್ಗೆ. ಆದ್ರೆ ಇನ್ನ ಕಾಮನ್ ನೌನ್ ಅಂತ ಹೇಳುವಾಗ ಸ್ವಲ್ಪ ಇದನ್ನೆಲ್ಲ ರಫ್ ಮಾಡಿ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಒಂದಷ್ಟು ವರ್ಡ್ಸ್ ಗಳನ್ನ ಬರೆದಿದ್ದೀನಿ. ಇವು ಸೆಲೆಕ್ಟೆಡ್ ವರ್ಡ್ಸ್ ಗಳಾಗಿವೆ. ಸೊ ಇಲ್ಲಿ ಮೊದಲಿಗೆ ಅಡೋಲೆಸೆಂಟ್ ಅಂತ ಇದೆ, ಬ್ಯಾಚುಲರ್ ಅಂತ ಇದೆ, ಹರ್ಬಿವರಸ್ ಅಂತ ಇದೆ, ಕಾರ್ನಿವರಸ್ ಅಂತ ಇದೆ. ಹರ್ಬಿವರಸ್ ಅಂತ ಹೇಳಿದ್ರೆ ಸಸ್ಯಾಹಾರಿ, ಕಾರ್ನಿವರಸ್ ಅಂತ ಹೇಳಿದ್ರೆ ಮಾಂಸಾಹಾರಿ, ಒಮ್ನಿವರಸ್ ಅಂತ ಹೇಳಿದ್ರೆ ಮಿಶ್ರಾಹಾರಿ. ಸೊ ಸಬ್ ಅರ್ಬನ್ ಈ ವರ್ಡ್ಸ್ ಎಲ್ಲ ಏನಿದಾವಲ್ವಾ, ಈ ಒಂದಷ್ಟು ಶಬ್ದಗಳು 10th ನಮ್ಮ ಸ್ಟೇಟ್ ಗೌರ್ಮೆಂಟಿನ 10th ಪುಸ್ತಕದಲ್ಲಿ ಇರ್ತಕ್ಕಂತಹ ಶಬ್ದಗಳು ಇವಾಗಿವೆ. ಆಮೇಲೆ ಫರ್ನಿಚರ್ ಅಂತ ಇದೆ, ಇನ್ಫಾರ್ಮೇಶನ್ ಇದೆ, ಕಮ್ಯುನಿಕೇಶನ್, ಮತ್ತೆ ಸಬ್ಜೆಕ್ಟ್ಸ್ ನೇಮ್. ಈ ಸಬ್ಜೆಕ್ಟ್ಸ್ ನೇಮ್ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಮತ್ತೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಆಮೇಲೆ ಎಕನಾಮಿಕ್ಸ್ ಆಗಿರ್ಬೋದು, ಈ ರೀತಿ ಬರ್ತಕ್ಕಂತಹ ಸಬ್ಜೆಕ್ಟಿನ ಹೆಸರುಗಳನ್ನ ನಾವು ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ. ಸೊ ಅಂತಹ ಕಾಮನ್ ನೌನ್ ಗಳನ್ನ ನಾವು ಇಲ್ಲಿ ಸಬ್ಜೆಕ್ಟ್ ನೇಮ್ ಅಂತ ಹೇಳಿ ಹಾಕೊಂಡು ನೋಡ್ಬೋದು. ಇನ್ನ ಪೊಲೀಸ್ ಅಂತ ಇದೆ, ಕ್ಯಾಟಲ್ ಅಂತ ಇದೆ, ಪ್ಯಾಂಟ್ಸ್ ಅಂತ ಇದೆ, ಲೆಗಿನ್ಸ್ ಅಂತ ಇದೆ, ಸನ್ ಗ್ಲಾಸಸ್ ಅಂತ ಇದೆ. ಸೊ ಇಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದೇನಂತ ಹೇಳಿದ್ರೆ, ಈ ಕಾಮನ್ ನೌನ್ ಗಳ ಹಿಂದ್ಗಡೆ ಒಂದಷ್ಟು ಕಾಮನ್ ನೌನ್ ಗಳ ಹಿಂದ್ಗಡೆ ನಾವು ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ. ಅದು ದ ಯಾವುದೇ ಆರ್ಟಿಕಲ್ ಆಗಿದ್ರು ಕೂಡ ಅದನ್ನ ನಾವು ಬಳಸೋ ಹಾಗಿಲ್ಲ. ಕೆಲವೊಂದಷ್ಟು ಕಡೆ ನಾವು ಆರ್ಟಿಕಲ್ಸ್ ಅನ್ನ ಬಳಸಬಹುದು. ಸೊ ಯಾವ ಕಡೆ ನಾವು ಯಾವ ಶಬ್ದಕ್ಕೆ ನಾವು ಆರ್ಟಿಕಲ್ಸ್ ಅನ್ನ ಬಳಸಬಾರ್ದು ಅಂತ ಹೇಳಿದ್ರೆ, ಇಲ್ಲಿ ಫರ್ನಿಚರ್ ಅಂತ ಇದೆ, ಇನ್ಫಾರ್ಮೇಶನ್ ಅಂತ ಇದೆ, ಕಮ್ಯುನಿಕೇಶನ್ ಅಂತ ಇದೆ, ಮತ್ತೆ ಸಬ್ಜೆಕ್ಟ್ ನೇಮ್ಸ್ ಏನಿದಾವಲ್ವಾ ಅವುಗಳ ಹಿಂದೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕ್ಸ್ ಆಗಿರ್ಬೋದು, ಈ ತರ ಸಬ್ಜೆಕ್ಟ್ ಹೆಸರು ಏನಿದಾವಲ್ವಾ, ಸೊ ಆ ಸಬ್ಜೆಕ್ಟ್ ಹೆಸರುಗಳ ಹಿಂದ್ಗಡೆ ಆರ್ಟಿಕಲ್ಸ್ ಗಳನ್ನ ಬಳಸೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್
ಫರ್ನಿಚರ್ ಅಂತ ಹೇಳುವಾಗಿಲ್ಲ, ಇನ್ಫಾರ್ಮೇಶನ್ ಅಂತ ಹೇಳುವಾಗಿಲ್ಲ. ಬಟ್ ನಾವ್ ಏನ್ ಮಾಡ್ತೀವಿ, ಎಷ್ಟೋ ಸಲ ಮಾತನಾಡುವಾಗ ಐ ಹ್ಯಾವ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ, ಬಟ್ ಅದು ರಾಂಗ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಇವುಗಳ ಹಿಂದ್ಗಡೆ ನಾವು ಅನ್ನ ಆಡ್ ಮಾಡ್ಲಿಕ್ಕೆ ಬರುದಿಲ್ಲ. ಇದಷ್ಟೇ ಅಲ್ಲದೆ ಇವುಗಳನ್ನ ನಾವು ಪ್ಲೂರಲ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಪ್ಲೂರಲ್ ಅಂದ್ರೆ ಎಸ್ ಅಥವಾ ಇ ಎಸ್ ಆಡ್ ಮಾಡಿ, ಎಸ್ ಆರ್ ಇ ಎಸ್ ಅನ್ನ ಆಡ್ ಮಾಡಿ ಓಕೆ, ಇವುಗಳನ್ನ ಪ್ಲೂರಲ್ ಮಾಡ್ಲಿಕ್ಕೆ ಬರುದಿಲ್ಲ. ಫಾರ್ ಎಕ್ಸಾಂಪಲ್ ಫರ್ನಿಚರ್ ಅಂತ ಇದೆ, ಫರ್ನಿಚರ್ಸ್ ಅಂತ ಹೇಳಕ್ ಬರಲ್ಲ. ಇನ್ಫಾರ್ಮೇಶನ್ ಅಂತ ಇದೆ, ಇನ್ಫಾರ್ಮೇಶನ್ಸ್ ಅಂತ ಹೇಳಕ್ ಬರೋದಿಲ್ಲ. ಕಮ್ಯುನಿಕೇಶನ್ ಗೆ ಕಮ್ಯುನಿಕೇಶನ್ಸ್ ಅಂತ ಹೇಳಕ್ ಬರಲ್ಲ. ಇಲ್ಲಿ ಸಬ್ಜೆಕ್ಟ್ ನೇಮ್ಸ್ ಅಂತ ಬಂದಾಗ, ಫಿಸಿಕ್ಸ್ ಅಂತ ಬಂದಾಗ ಫಿಸಿಕ್ಸಸ್ ಅಂತ ಮತ್ತೆ ಎಸ್ ಆಡ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಸೊ ಅದಕ್ಕಾಗಿ ಒಂದಷ್ಟು ಕಾಮನ್ ನೌನ್ ಗಳಿಗೆ ನಾವು ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡೋ ಹಾಗಿಲ್ಲ. ಇಲ್ಲಿ ಇರ್ತಕ್ಕಂತಹ ಅದು ತುಂಬಾ ಶಬ್ದಗಳಿದಾವೆ, ಇವುಗಳು ಎಕ್ಸಾಮ್ ಅಲ್ಲಿ ರೈಸ್ ಆಗಿರ್ತಕ್ಕಂತಹ ಶಬ್ದಗಳಾಗಿರೋದ್ರಿಂದ ಇವುಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ಜಿ.ಪಿ.ಎಸ್.ಟಿ.ಆರ್ 6 to 8 ಏನ್ ಎಕ್ಸಾಮ್ ಬರೀತೀವಲ್ವಾ, ಸೊ ಆ ಎಕ್ಸಾಮ್ ಅಲ್ಲಿ ರೈಸ್ ಆಗಿರ್ತಕ್ಕಂತಹ ಕ್ವಶನ್ ಆಗಿತ್ತು. ಫರ್ನಿಚರ್ಗೆ ಎಸ್ ಆಡ್ ಮಾಡಿ ಎಲ್ಲಿ ಎರರ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ರಿ ಅಂತ ಕ್ವಶನ್ ಕೇಳಿದ್ರು. ಸೊ ಅಲ್ಲಿ ಎಸ್ ಅನ್ನ ಹಾಕಬಾರ್ದು, ಎಸ್ ಹಾಕಿದ್ರೆ ಅದು ಪ್ಲೂರಲ್ ಆಗುವುದಿಲ್ಲ. ಹಾಗಿದ್ರೆ ಈ ಶಬ್ದಗಳನ್ನ ಪ್ಲೂರಲ್ ಅಥವಾ ಸಿಂಗ್ಯುಲರ್ ಮಾಡ್ಲಿಕ್ಕೆ ಬರೋದಿಲ್ವಾ? ಖಂಡಿತ ಬರುತ್ತೆ. ಅದ ಎಲ್ಲಿ ಬರುತ್ತೆ ಅಂತ ನಂಬರ್ಸ್ ಅನ್ನ ಡಿಸ್ಕಸ್ ಮಾಡುವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾವಾಗ ನಾವು ಇದನ್ನ ಸಿಂಗ್ಯುಲರ್ ಆಗಿ ಮಾಡಬಹುದು, ಯಾವಾಗ ಇದನ್ನ ನಾವು ಪ್ಲೂರಲ್ ಮಾಡಬಹುದು, ಮತ್ತೆ ಯಾವ ರೀತಿಯಾಗಿ ಸಿಂಗ್ಯುಲರ್ ಮಾಡಬೇಕು, ಯಾವ ರೀತಿಯಾಗಿ ಪ್ಲೂರಲ್ ಮಾಡಬೇಕು ಅನ್ನುವಂಥದ್ದನ್ನ ಇವುಗಳನ್ನ ನಂಬರ್ಸ್ ಡಿಸ್ಕಸ್ ಮಾಡುವಾಗ ಅಥವಾ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ಏನ್ ಕರಿತೀವಿ ಅದನ್ನ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ. ಸೊ ಈಗ ಜಸ್ಟ್ ನಮ್ಗೆ ಕಾಮನ್ ನೌನ್ ಅಂತ ಬಂದಾಗ ಇದಕ್ಕೆ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡಿ ಸಿಂಗ್ಯುಲರ್ ಪ್ಲೂರಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಇವುಗಳ ಹಿಂದ್ಗಡೆ ಯಾವುದೇ ರೀತಿಯಾದಂತಹ ಆರ್ಟಿಕಲ್ಸ್ ಅನ್ನ ಬಳಸೋ ಹಾಗಿಲ್ಲ. ಸೊ ಅದೇ ತರ ಒಂದಷ್ಟು ಶಬ್ದಗಳು ಕಾಮನ್ ನೌನ್ ಅಲ್ಲಿ ಬರ್ತವೆ. ಅವು ಹೇಗಿರ್ತಾವ ಅಂತ ಹೇಳಿದ್ರೆ ಆಲ್ರೆಡಿ ಪ್ಲೂರಲ್ ಫಾರ್ಮ್ ಅಲ್ಲೇ ಇರ್ತವೆ. ಇಲ್ಲಿ ಬರ್ದಿರ್ತಕ್ಕಂತ ಇವಷ್ಟು ಶಬ್ದಗಳು ಪ್ಲೂರಲ್ ಫಾರ್ಮ್ ಅಲ್ಲಿ ಆಲ್ರೆಡಿ ಇದಾವೆ. ಇವುಗಳನ್ನ ಮತ್ತೆ ಸಿಂಗ್ಯುಲರ್ ಮಾಡುವ ಅವಶ್ಯಕತೆ ಇಲ್ಲ. ಆಮೇಲೆ ಸಿಂಗ್ಯುಲರ್ ಮಾಡ್ಲಿಕ್ಕೆ ನಾವು ಇರೋ ಎಸ್ ಅನ್ನ ತೆಗೆಯೋದಾಗ್ಲಿ ಅಥವಾ ಇ ಎಸ್ ಅನ್ನ ತೆಗೆಯೋದಾಗ್ಲಿ ಮಾಡಬಾರ್ದು. ಆ ರೀತಿ ಏನಾದ್ರು ಮಾಡಿದ್ರೆ ಅದು ರಾಂಗ್ ಆಗತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ಸನ್ ಗ್ಲಾಸ್ ಅಂತ ಅಷ್ಟೇ ಕೊಟ್ರೆ ಅದು ರಾಂಗ್ ಆಗತ್ತೆ. ಸನ್ ಗ್ಲಾಸಸ್ ಅಂತಾನೆ ಹೇಳ್ಬೇಕು. ಆಮೇಲೆ ಲೆಗಿನ್ಸ್ ಅಂತಾನೆ ಹೇಳ್ಬೇಕು. ಈ ಎಸ್ ಯಾವಾಗ್ಲೂ ಇದನ್ನ ಲೆಗಿನ್ಸ್ ಅಂತ ಹೇಳಿದಾಗ ಅದು ಪ್ಲೂರಲ್ ಆಗಿ ಇರುತ್ತೆ ಅಂತ, ಪ್ಲೂರಲ್ ಆಯ್ತು, ಅದನ್ನ ಸಿಂಗ್ಯುಲರ್ ಮಾಡ್ಬೇಕು. ಒಂದೇ ಲೆಗಿನ್ಸ್ ಬೇಕು ನನಗೆ, ಅದಕ್ಕೆ ನಾ ಈ ಎಸ್ ತೆಗಿತೀನಿ ಅಂತ ಹೇಳಿದ್ರೆ ಅದು ರಾಂಗ್ ಆಗತ್ತೆ. ಸೊ ಯಾವಾಗ್ಲೂ ಇದಕ್ಕೆ ನಾವು ಎಸ್ ತೆಗಿಯೋದಾಗ್ಲಿ ಅಥವಾ ಮತ್ ಇನ್ನೊಂದು ಎಸ್ ಅನ್ನ ಆಡ್ ಮಾಡಿ ಮತ್ ಇದನ್ನೇ ಇನ್ನೊಂದ್ ಸಾರಿ ಪ್ಲೂರಲ್ ಮಾಡೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ದೀಸ್ ವರ್ಡ್ಸ್ ಆರ್ ಆಲ್ರೆಡಿ ಇನ್ ಪ್ಲೂರಲ್ ಫಾರ್ಮ್. ಇವೆಲ್ಲವೂ ಕೂಡ ಪ್ಲೂರಲ್ ಅಲ್ಲಿ ಇರುವಂತಹ ಶಬ್ದಗಳೇ. ಪ್ಯಾಂಟ್ಸ್ ಅಂತ ಹೇಳ್ತೀವಿ, ಎಷ್ಟೋ ಸಾರಿ ತುಂಬಾ ಫನ್ನಿ ಆಗತ್ತಿದೆ. ಏನಂತ ಹೇಳಿದ್ರೆ ನಾವು ಶಾಪ್ಗೆಲ್ಲ ಹೋದಾಗ ಪ್ಯಾಂಟ್ ಕೊಡಿ ಅಥವಾ ಪ್ಯಾಂಟ್ ಶರ್ಟ್ ಕೊಡಿ ಅಂತ ಕೇಳ್ತೀವಿ. ಪ್ಯಾಂಟ್ ಅನ್ನೋ ಶಬ್ದ ಯೂಸ್ ಮಾಡ್ತೀವಿ. ಆ ಇಂಗ್ಲಿಷ್ ಅಲ್ಲಿ ಪ್ಯಾಂಟ್ ಅನ್ನೋ ಶಬ್ದನೇ ಇಲ್ಲ. ಇದಷ್ಟೇ, ಇಂಗ್ಲಿಷ್ ಅಲ್ಲಿ ಪ್ಯಾಂಟ್ ಅನ್ನೋ ಶಬ್ದನೇ ಇಲ್ಲ. ಬಟ್ ನಾವು ಶಾಪ್ಗೆಲ್ಲ ಹೋದಾಗ ಪ್ಯಾಂಟ್ ಕೊಡಿ ಅಂತ ಕೇಳ್ತೀವಿ. ಇನ್ ಕೇಸ್ ನಾವೇನಾದ್ರು ಈ ಕ್ಲಾಸ್ ನೋಡಿದಾದ್ಮೇಲೆ ನೀವೇನಾದ್ರೂ ಶಾಪ್ಗೆ ಹೋದ್ರೆ ಪ್ಯಾಂಟ್ಸ್ ಕೊಡಿ ಅಂತ ಕೇಳಿದ್ರೆ ಅವನ್ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಏನ್ ಕೇಳ್ತಾ ಇದಾರಪ್ಪ, ಪ್ಯಾಂಟ್ಸ್ ಅಂತ ಇದಾರಲ್ಲ ಅಂತ ಹೇಳಿ. ಸೊ ಎಕ್ಸಾಕ್ಟ್ ವರ್ಡ್ ಏನಂತ ಹೇಳಿದ್ರೆ ಅದು ಪ್ಯಾಂಟ್ಸ್, ಅದು ಪ್ಲೂರಲ್ ಅಲ್ಲೇ ಇರುತ್ತೆ. ಸೊ ಅದನ್ನ ನಾವು ಪ್ಯಾಂಟ್ಸ್ ಅಂತ ಹೇಳಿನೇ ಕರಿಬೇಕು, ಪ್ಯಾಂಟ್ ಅಂತ ಹೇಳಿ ಕರಿಬಾರ್ದು. ಮತ್ತ ಅದನ್ನ ಈಗ ನೀವ್ ಅನ್ಬೋದು ಪ್ಯಾಂಟ್ಸ್ ಅಂತ ಹೇಳಿ ಕರಿಬೇಕು, ಪ್ಯಾಂಟ್ ಅಂತ ಹೇಳಿ ಕರಿಬಾರ್ದಲ್ವಾ. ಮತ್ ನನಗೆ ಒಂದೇ ಒಂದು ಬೇಕಾಗಿದ್ರೆ, ಎರಡು ಬೇಕಾಗಿದ್ರೆ ಅವಾಗ ಏನ್ ಮಾಡೋದು ಅಂತ ನಾನು ನಂಬರ್ಸ್ ಬಂದಾಗ ಅದಕ್ಕೆ ನಾನು ಹೇಳ್ತಾ ಇರೋದು, ಇವುಗಳನ್ನ ಸಿಂಗ್ಯುಲರ್ ಮಾಡಬಹುದು, ಪ್ಲೂರಲ್ ಮಾಡಬಹುದು. ಬಟ್ ಎಸ್ ಅಥವಾ ಇ ಎಸ್ ಆಡ್ ಮಾಡೋದಾಗ್ಲಿ ಅಥವಾ ಅವುಗಳನ್ನ ತೆಗೆಯೋದಾಗ್ಲಿ ಮಾಡೋದ್ರಿಂದ ಸಿಂಗ್ಯುಲರ್ ಪ್ಲೂರಲ್ ಆಗುದಿಲ್ಲ. ಅದಕ್ಕೆ ಒಂದು ಬೇರೆ ವೇ ಇದೆ. ಆ ವೇ ಮುಖಾಂತರ ನಾವು ಇದನ್ನ ಸಿಂಗ್ಯುಲರ್ ಮಾಡಬಹುದು. ಅಂದ್ರೆ ಒಂದೇ ಪ್ಯಾಂಟ್ ಬೇಕಾಗಿದ್ದಾಗ ನಾವು ಆ ಪೇರ್ ಆಫ್ ಪ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ. ನಮ್ಗೆ ಎರಡು ಪ್ಯಾಂಟ್ಸ್ಗಳು ಬೇಕಾದಾಗ ನಾವು ಪೇರ್ ಆಫ್ ಪ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಒಂದಷ್ಟು ಟ್ರಿಕ್ ಗಳಿದಾವೆ. ಅವುಗಳನ್ನ ಬಳಸಿ ನಾವು ಇದನ್ನ ಸಿಂಗ್ಯುಲರ್ ಮಾಡಬಹುದು, ಪ್ಲೂರಲ್ ಮಾಡಬಹುದು. ಪೊಲೀಸ್ ಅಂತ ಬಂದಾಗ ನಾವು ಇವುಗಳ ಹಿಂದ್ಗಡೆನೂ ಕೂಡ ಎ ಆಗ್ಲಿ ಆನ್ ಆಗ್ಲಿ ಆರ್ಟಿಕಲ್ ಬಳಸೋ ಹಾಗಿಲ್ಲ, ದ ಬಳಸಬಹುದು. ಯಾಕಂದ್ರೆ
ದ ಅನ್ನೋ ಆರ್ಟಿಕಲ್ ನ ಪ್ಲೂರಲ್ ಫಾರ್ಮ್ ಅಲ್ಲಿ ನಾವು ಬಳಸಬಹುದು. ಎ ಮತ್ತು ಆನ್ ಅನ್ನೋ ಆರ್ಟಿಕಲ್ ಗಳನ್ನ ಬಳಸೋ ಹಾಗಿಲ್ಲ. ಎ ಮತ್ತು ಆನ್ ಇವೆರಡೂ ಆರ್ಟಿಕಲ್ಸ್ ಗಳನ್ನ ನಾವು ಇವುಗಳ ಹಿಂದ್ಗಡೆ ಬಳಸಬಾರದು. ಫಾರ್ ಎಕ್ಸಾಂಪಲ್ ಪ್ಯಾಂಟ್ಸ್ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ಯಾಕಂದ್ರೆ ಪ್ಯಾಂಟ್ಸ್ ಅನ್ನೋದು ಆಲ್ರೆಡಿ ಪ್ಲೂರಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಅನ್ನೋದು ಸಿಂಗ್ಯುಲರ್ ಫಾರ್ಮ್ ಅನ್ನ ತೋರಿಸುತ್ತೆ. ಸೊ ಆದ್ದರಿಂದ ಎ ಅಥವಾ ಆನ್ ಅನ್ನ ಇವುಗಳ ಹಿಂದ್ಗಡೆ ಬಳಸೋ ಹಾಗಿಲ್ಲ. ಸೊ ಇದಷ್ಟು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಆಗಿತ್ತು ಕಾಮನ್ ನೌನ್ ಬಗ್ಗೆ. ಇನ್ನು ನಾನು ಆಗ್ಲೇ ಹೇಳಿದೆ ಪ್ರಾಪರ್ ನೌನ್ ಗಳನ್ನ ನಾವು ಕಾಮನ್ ನೌನ್ ಆಗಿ ಅಥವಾ ಪ್ರಾಪರ್ ನೌನ್ ಗಳ ಹಿಂದ್ಗಡೆ ನಾವು ಆರ್ಟಿಕಲ್ ಗಳನ್ನು ಕೂಡ ಬಳಸಬಹುದು ಅಂತ ಹೇಳಿ. ಸೊ ಫಸ್ಟ್ ಏನ್ ಹೇಳಿದೆ, ಯಾವುದೇ ಪ್ರಾಪರ್ ನೌನ್ ಗಳ ಹಿಂದ್ಗಡೆ ಆರ್ಟಿಕಲ್ ಬಳಸೋ ಹಾಗಿಲ್ಲ ಅಂತ ಹೇಳಿದೆ. ಸೊ ಇಲ್ಲೊಂದು 4 ಎಕ್ಸಾಂಪಲ್ ಗಳನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅದೇನಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಮುಂಬೈ ಅಂತ ಬರೆದಿದ್ದೀನಿ. ಸೊ ಮುಂಬೈ ಅನ್ನೋದು ಇಲ್ಲಿ ಪ್ರಾಪರ್ ನೌನ್ ಆಗಿ ಕನ್ಸಿಡರ್ ಮಾಡಿದ್ರೆ ಅನ್ನೋದು ಆರ್ಟಿಕಲ್ ಆಗುತ್ತೆ. ಈ ಆರ್ಟಿಕಲ್ ಅನ್ನ ನಾವು ಪ್ರಾಪರ್ ನೌನ್ ಗಳ ಹಿಂದ್ಗಡೆ ಬಳಸೋ ಹಾಗಿಲ್ಲ. ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಆರ್ಟಿಕಲ್ ಬಿಫೋರ್ ದಿ ಪ್ರಾಪರ್ ನೌನ್ಸ್. ಪ್ರಾಪರ್ ನೌನ್ ಗಳ ಮೊದಲಿಗೆ ನಾವು ಯಾವುದೇ ಆರ್ಟಿಕಲ್ಸ್ ಗಳನ್ನ ಬಳಸೋ ಹಾಗಿಲ್ಲ. ಅದಕ್ಕಾಗಿ ಈ ಸೆಂಟೆನ್ಸ್ ಏನಾಗಿದೆ, ರಾಂಗ್ ಆಗಿದೆ. ಇಲ್ಲಿ ದ ಸಚಿನ್ ತೆಂಡೂಲ್ಕರ್ ಅಂತ ಇದೆ. ದ ಸಚಿನ್ ತೆಂಡೂಲ್ಕರ್ ಗಾಟ್ ಭಾರತ ರತ್ನ ಅವಾರ್ಡ್ ಅಂತ ಇದೆ. ಪ್ರಾಪರ್ ನೌನ್ ಗಳ ಹಿಂದ್ಗಡೆ ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ. ಸೊ ಈ ಸೆಂಟೆನ್ಸ್ ಕೂಡ ರಾಂಗ್. ಇಂತಹ ಎಕ್ಸಾಂಪಲ್ ಗಳನ್ನೇ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ಬಳಸಬಾರದು ಅಂತ ಹೇಳಿದೆ. ಇವಾಗ ನಾನು ಅದನ್ನೇ ಇಲ್ಲಿ ಬಳಸಿ ಎಕ್ಸಾಂಪಲ್ ಅನ್ನ ಮಾಡಿದ್ದೀನಿ. ಸೊ ಯು ಆರ್ ದ ಸಚಿನ್ ತೆಂಡೂಲ್ಕರ್, ಇಲ್ಲಿ ಇದು ಸೆಂಟೆನ್ಸ್ ಏನಾಗಿದೆ, ಕರೆಕ್ಟ್ ಆಗಿದೆ. ಇದು ಸೆಂಟೆನ್ಸ್ ರಾಂಗ್ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಚಿನ್ ತೆಂಡೂಲ್ಕರ್ ಅನ್ನೋದು ಪ್ರಾಪರ್ ನೌನ್ ಆಗಿ ನಾನು ಯೂಸ್ ಮಾಡ್ತಾ ಇಲ್ಲ, ಅದನ್ನ ಕಾಮನ್ ನೌನ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಹೋಲಿಸಿಬಿಟ್ಟು ಹೇಳ್ತಾ ಇರೋದ್ರಿಂದ ದ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತಾ ಇದೀವಲ್ವಾ, ಅದು ಅವಾಗ ಪ್ರಾಪರ್ ನೌನ್ ಆಗಿರೋದಿಲ್ಲ, ಕಾಮನ್ ನೌನ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ಹುಬ್ಬಳ್ಳಿ ಈಸ್ ಅ ಛೋಟಾ ಮುಂಬೈ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಮುಂಬೈ ಅಂತ ಬಂದಾಗ ಅದು ಪ್ರಾಪರ್ ನೌನ್ ಆಗಿ ಕೆಲಸ ಮಾಡಿತ್ತು. ಅದರ ಹಿಂದ್ಗಡೆ ಆರ್ಟಿಕಲ್ ಅನ್ನ ಬಳಸೋ ಹಾಗಿಲ್ಲ. ಇಲ್ಲಿ ಏನಾಗಿದೆ, ಹುಬ್ಬಳ್ಳಿಯಿಂದ ನಾನು ಮುಂಬೈಗೆ ಹೋಲಿಸ್ಕೊಂಡು ಹೇಳ್ತಾ ಇರೋದ್ರಿಂದ ಸೊ ಮುಂಬೈ ಅನ್ನೋದು ಕಾಮನ್ ನೌನ್ ಆಗಿ ವರ್ಕ್ ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಆರ್ಟಿಕಲ್ ಅನ್ನ ನಾವು ಬಳಸಿರೋದ್ರಿಂದ ಇದು ತಪ್ಪಲ್ಲ, ಇದು ಸರಿಯಾದಂತಹ ಎಕ್ಸಾಂಪಲ್ ಆಗಿರುತ್ತೆ. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ತುಂಬಾ ಜಾಸ್ತಿ ಕ್ವಶನ್ಸ್ ರೈಸ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಇದನ್ನ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಹೇಳುವಂತ ಪ್ರಯತ್ನವನ್ನ ಮಾಡಿದೀನಿ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಒಂದು ಕ್ವಿಕ್ ಆಗಿ ಸಮ್ ಅಪ್ ಮಾಡ್ಬಿಡ್ತೀನಿ. ಸೊ ಫಸ್ಟ್ ಗೆ ನಾವು ನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೌನ್ ಅಲ್ಲಿ ಬರ್ತಕ್ಕಂತ ಕೈಂಡ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ ಡೆಪ್ತ್ ಆಗಿ ಪ್ರಾಪರ್ ನೌನ್ ಮತ್ತೆ ಕಾಮನ್ ನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಕ್ಸಾಮ್ ಪರ್ಪಸ್ ಏನೆಲ್ಲ ಬರ್ಬೋದು, ಏನೆಲ್ಲ ಎಕ್ಸಾಂಪಲ್ಸ್ ರೈಸ್ ಮಾಡಬಹುದು, ಮತ್ತೆ ಅದನ್ನ ಯಾವ್ದನ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನೌನ್ ಅಂತ ಬಂದಾಗ ಆರ್ಟಿಕಲ್ಸ್ ಪ್ಲಸ್ ಆರ್ಟಿಕಲ್ ಬಂದು ಅದ್ರ ಮುಂದ್ಗಡೆ ವರ್ಡ್ ಬಂದ್ರೆ ಅದನ್ನ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ವರ್ಡ್ ಪ್ಲಸ್ ಎಸ್ ಆರ್ ಎಸ್ ಬಂದು ಅದು ಪ್ಲೂರಲ್ ಆಗ್ತಾ ಇದ್ರೆ ಅದನ್ನ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲವೂ ವಿಷಯವನ್ನು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ನಂಬರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ ನಂಬರ್ ಅಂತ ಬಂದಾಗ ಅದರಲ್ಲಿ ಮತ್ತೆ 2 ಭಾಗಗಳು ಬರ್ತವೆ, ಒಂದು ಸಿಂಗ್ಯುಲರ್ ಮತ್ತೆ ಪ್ಲೂರಲ್. ಇವಾಗ ಏನ್ ಇಲ್ಲಿ ಕಾಮನ್ ನೌನ್ ಗಳನ್ನ ತಿಳಿಸಿದ್ನಲ್ಲ, ಆ ಕಾಮನ್ ನೌನ್ ಗಳನ್ನ ಸಿಂಗ್ಯುಲರ್ ಅಲ್ಲಿ ಯಾವ ರೀತಿ ಬರಿಬೇಕು ಮತ್ತೆ ಪ್ಲೂರಲ್ ಅಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇನ್ನು ಮತ್ತೊಮ್ಮೆ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಅಂದ್ರೆ ಇವಾಗ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಿಟ್ ಮಾಡಿ, ಆಮೇಲೆ ಅಲ್ಲಿ ಬರ್ತಕ್ಕಂತಹ ಆಲ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ನಿಮ್ಗೆ ನಾವು ಮಾಡ್ತಕ್ಕಂತ ಎಲ್ಲಾ ವಿಡಿಯೋಸ್ಗಳು ನೋಟಿಫೈ ಆಗುತ್ತೆ. ದಯವಿಟ್ಟು ಎಲ್ಲಾ ವಿಡಿಯೋಗಳನ್ನ ನೋಡಿ. ಯಾರೆಲ್ಲ ಈ ಹಿಂದಿನ ವಿಡಿಯೋ ಅಂದ್ರೆ ನಿನ್ನೆ ಕ್ಲಾಸ್ ಅನ್ನ ಯಾರೆಲ್ಲ ನೋಡಿಲ್ಲ, ಅವರು ಆ ನಿನ್ನೆ ಕ್ಲಾಸಿನ ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅದನ್ನ ಒಂದ್ಸರಿ ನೋಡಿ. ಅದನ್ನ ನೋಡಿದಾದ್ಮೇಲೆ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗತ್ತೆ. ಸೊ ಎಲ್ಲರಿಗೂ ಧನ್ಯವಾದ.